ನೈನಿ ಆಳ್ಬೇಡ ನೈನಿ. ಯಜಮಾನ್ರು ಅಕ್ಕ. ನೈನಿ ವಿಶಾಲ್ಗೇನು ಆಗಲ್ಲ. ಮೊದ್ಲು ಗಂಗಯ್ಯನ ಕಾಪಾಡ್ಬೇಕು. ಆಗ ವಿಶಾಲ್ ಯಾವ ತಪ್ಪು ಮಾಡಿಲ್ಲ ಅಂತ ಗೊತ್ತಾಗುತ್ತೆ. ಆಂಬುಲೆನ್ಸ್ ಬಂದಿದೆ, ಬಾ ಹೋಗೋಣ ನೈನಿ, ಬಾ. ಶಪ್ಪ, ಹೇಳು ಅಕ್ಕ, ಸೀನ್ ಅಷ್ಟು ನಿನ್ ಸ್ಕ್ರೀನ್ ಪ್ಲೇ ಪ್ರಕಾರನೇ ನಡೀತು. ಗಂಗಯ್ಯ ಮೇಲಕ್ಕೆ, ವಿಶಾಲ್ ಜೈಲಿಗೆ. ವೆರಿ ಗುಡ್ ಪರಶು. ಅದ್ರ ಜೊತೆ ಒಂದ್ ಚಿಕ್ಕ ಟ್ವಿಸ್ಟ್ ಅಕ್ಕ. ಮತ್ತೇನು? ಭಾವ ಸಾಯ್ತಾ ಸಾಯ್ತಾ ನಯನಿ ಹತ್ರ ಏನೋ ಹೇಳ್ತಿದ್ದ ಅಕ್ಕ. ಹೌದಾ? ಮತ್ತೆ ಅವನೆಲ್ಲಿದ್ದಾನೀಗ? ಭಾವನ್ ಈಗ್ಲೇ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡು ಹೋದ್ರು ಅಕ್ಕ. ನಯನಿ ಕೂಡ ಅವನ ಜೊತೆನೆ ಹೋದ್ಲಕ್ಕ. ಏಯ್, ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಅವನಿನ್ನೂ ಬದುಕಿ ಇರ್ತಾನೆ ಕಣೋ. ಮೊದಲು ನೀನು ಹಾಸ್ಪಿಟಲ್ಗೆ ಹೋಗಿ ಅವನ್ ಸತ್ತಿದಾನ ಇಲ್ವಾ ಅಂತ ನೋಡು. ಒಂದ್ ವೇಳೆ ಅವನಿನ್ನೂ ಬದುಕಿದ್ರೆ ಅವನ್ ಮತ್ತೆ ಉಸಿರಾಡದೆ ಇರೋ ಹಾಗೆ ನೋಡ್ಕೋ. ಆಯ್ತಕ್ಕ, ನಾನು ಈಗಲೇ ಹೋಗ್ತೀನಿ. ನಯನಿಗೆ ಗಂಗಾಧರ ಏನ್ ಹೇಳಿರ್ಬೋದು? ಡಾಕ್ಟ್ರೇ, ನಮ್ ದೊಡ್ಡಯ್ಯನ ಹೇಗಾದ್ರೂ ಮಾಡಿ ಬದುಕಿಸಿ ಡಾಕ್ಟ್ರೇ. ಏನಾಯ್ತಮ್ಮ ಇವ್ರಿಗೆ? ಬುಲೆಟ್ ತಗಲ್ತು ಡಾಕ್ಟರ್. ಬುಲೆಟ್ಟಾ? ಅಂದ್ರೆ ಯಾರಾದ್ರೂ ಶೂಟ್ ಮಾಡಿದ್ರಾ? ಹೌದು ಡಾಕ್ಟರ್, ಯಾರೊಬ್ಬ ಬಂದು ಶೂಟ್ ಮಾಡಿಬಿಟ್ಟ. ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಡಾಕ್ಟರ್, ಮಾಡಿ. ಸಾರಿ ಮೇಡಮ್, ಇದು ಅಟೆಂಪ್ಟ್ ಟು ಮರ್ಡರ್ ಕೇಸ್. ಮೊದಲು ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿ, ಇಲ್ಲ ಅಂದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಗೊತ್ತಾಯ್ತಲ್ಲ? ಅಯ್ಯೋ ಡಾಕ್ಟರ್, ಡಾಕ್ಟರ್ ಹೇಗಾದ್ರೂ ಮಾಡಿ ಕಾಪಾಡಿ. ತಡ ಆದ್ರೆ ನಮ್ ದೊಡ್ಡಯ್ಯನ ಪ್ರಾಣಕ್ಕೆ ಅಪಾಯ. ದಯವಿಟ್ಟು ಏನಾದ್ರೂ ಮಾಡಿ ಡಾಕ್ಟ್ರೆ. ಮೇಡಮ್, ನಮ್ಮ ಪ್ರಾಬ್ಲಮ್ಮು ಅರ್ಥ ಮಾಡ್ಕೊಳ್ಳಿ. ಅದಾಗಲ್ಲ ಡಾಕ್ಟ್ರೆ, ಇದು ಒಂದ್ ಜೀವದ ಪ್ರಶ್ನೆ ಅಲ್ಲ, 2 ಜೀವದ ಸಮಸ್ಯೆ. ದೊಡ್ಡಯ್ಯನ ಕೊಂದ್ರು ಅಂತ ಯಾವ ತಪ್ಪು ಮಾಡ್ತಾ ಇರೋ ನನ್ನ ಗಂಡನ್ನ ಪೊಲೀಸವರು ಅನ್ಯಾಯವಾಗಿ ಕರ್ಕೊಂಡು ಹೋದ್ರು. ಪಾಪ ದೊಡ್ಡಯ್ಯ ತುಂಬಾ ಒಳ್ಳೆಯವರು ಡಾಕ್ಟ್ರೆ. ಮನ್ಸಲ್ಲಿ ತುಂಬಾ ನೋವು ಅನುಭವಿಸ್ತಿದ್ರು. ದೊಡ್ಡಯ್ಯ ಬದುಕೋದು ಎಷ್ಟು ಮುಖ್ಯನೋ ನನ್ನ ಗಂಡ ಬಿಡುಗಡೆ ಆಗೋದು ಕೂಡ ಅಷ್ಟೇ ಮುಖ್ಯ ಡಾಕ್ಟ್ರೆ. ನಿಮ್ಮ ಕೈ ಮುಗಿತೀನಿ, ದೊಡ್ಡಯ್ಯನ ಬದುಕಿಸ್ಬಿಡಿ ಡಾಕ್ಟ್ರೆ, ಬದುಕಿಸ್ಬಿಡಿ. ಅಯ್ಯೋ, ಹೇಳಿದ್ರೆ ಅರ್ಥನೇ ಮಾಡ್ಕೊಳ್ತಿಲ್ಲ ನೀವು. ಪೊಲೀಸವ್ರು ಹೇಳ್ದೆ ನಾನು ಟ್ರೀಟ್ಮೆಂಟ್ ಶುರು ಮಾಡೋಕ್ಕಾಗಲ್ಲ. ಅಯ್ಯೋ, ಹಾಗನ್ಬೇಡಿ ಡಾಕ್ಟ್ರೆ. ಏನಾದರೂ ಮಾಡಿ ನಮ್ಮ ದೊಡ್ಡಯ್ಯನ ಕಾಪಾಡ್ಬೇಡಿ, ಬದುಕಿಸ್ಬೇಡಿ ಡಾಕ್ಟ್ರೆ, ಬದುಕಿಸ್ಬೇಡಿ ಡಾಕ್ಟ್ರೆ, ದಯವಿಟ್ಟು ಕಾಪಾಡ್ಬೇಡಿ. ಪರ್ವತ ಸರ್, ಬಂಡೆ ಸರ್. ಪರ್ವತ
ಡಾಕ್ಟರ್ ಸರ್, ನಾವು ಇಲ್ಲೇ ಇದ್ದೀವಿ. ನೀವ್ ಬೇಗ ಬನ್ನಿ. ನೀವೆಲ್ಲಿದ್ದೀರಾ? ಅಬ್ಬಾ, ನಾನು ಹೇಳಿದ್ರೆ ಡಾಕ್ಟರ್ ಕೇಳ್ತಾನೆ ಇಲ್ಲ. ಟ್ರೀಟ್ಮೆಂಟ್ ಕೊಡಕ್ ಆಗಲ್ಲ ಅಂದ್ರೆ ಆಗೋದೇ ಇಲ್ಲ ಅಂತಿದ್ದಾರೆ. ನೀವು ಬನ್ನಿ, ಎಲ್ಲಿದ್ದೀರೋ ಬೇಗ 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 ಬನ್ನಿ ಇಲ್ಲಿಗೆ. ಯಾರು? ನಿಮ್ಮ ಮನೆಯವರಾ? ಆಹಾ, ಇಲ್ಲ, ಪೊಲೀಸ್ ಸ್ಟೇಷನ್ ಅವರು. SI ಬಂಡೆ ಸರ್, ಕಾನ್ಸ್ಟೇಬಲ್ ಪರ್ವತ ಸರ್. ಅಂದ್ರೆ ನಿಮ್ ಜೊತೆ ಅವರು ಬಂದಿದಾರಾ? ಸಿನಿಮಾ ಅಷ್ಟು ನೋಡಿ ಸಿನಿಮಾದಲ್ಲಿ ಹೀರೋಯಿನ್ ಯಾರು ಅಂತ ಕೇಳ್ದ ಹಾಗೆ ನನಗವರು ಪರಿಚಯ ಇರೋದಕ್ಕೆ ತಾನೇ ಹೆಸರಿಡ್ದು ಕರೆದಿದ್ದು ನಾನು. ಈಗ ಅವ್ರು ಬಂದಿದ್ದಾರಲ್ಲ ಅಂತ ಕೇಳ್ತಿದ್ದೀರಲ್ಲ ನೀವು. ನಿಮ್ ಜೊತೆನೆ ಬಂದವರು ಒಳಗಡೆ ಯಾಕೆ ಬರಲಿಲ್ಲ? ಅದಕ್ಕೆ ಕಾರಣ ನಿಮ್ ಹಾಸ್ಪಿಟ್ಲೇ ಸರ್. ಏನು, ನಮ್ಮ ಹಾಸ್ಪಿಟ್ಲಾ? ಹಾ, ಅವರು ಹಾಸ್ಪಿಟ್ಲಿಗೆ ಕಾಲಿಟ್ಟ ತಕ್ಷಣ ನಿಮ್ ಹಾಸ್ಪಿಟ್ಲಲ್ಲಿರೋ ಬ್ಯಾಟ್ ಸ್ಮೆಲ್ ಎಫೆಕ್ಟ್ಗೆ ಅವ್ರ ಹೊಟ್ಟೆಲಿ ರೋಡ್ ರೋಲರ್ ತಿರುಗ್ದಂಗ ಆಯ್ತಂತೆ, ಗೊತ್ತಾ? ಅದಕ್ಕೆ ಬಾತ್ರೂಮ್ನ ಹುಡ್ಕೊಂಡು ಹೋಗಿದ್ದಾರೆ. ಸರಿ ಬಿಡಿ, ಅವ್ರು ಬರೋವರೆಗೂ ನೀವು ಟ್ರೀಟ್ಮೆಂಟ್ ಮಾಡದೆ ಇಲ್ಲಿ ಹೀಗೆ ಇರಿ. ಒಂದ್ ವೇಳೆ ಪ್ರಾಣ ಹೋಯ್ತು ಅನ್ಕೊಳ್ಳಿ, ಆ ಕೇಸು ನಿಮ್ ಮೇಲೆ ಬರುತ್ತೆ. ಅಷ್ಟೇ ಅಲ್ಲ, ನಿಮ್ ಹಾಸ್ಪಿಟಲ್ ಕ್ಲೆನ್ಲಿನೆಸ್ ಮತ್ತೆ ಹೈಜೀನ್ ಬಗ್ಗೆ ಒಂದು ಕೇಸ್ ಬರುತ್ತೆ. ಆಗ 2 ಕೇಸ್ಗಳು, ಒಂದ್ ಕೇಸ್ ಜೊತೆ ಇನ್ನೊಂದು ಕೇಸ್ ಬೆರೆತು ಅನ್ಯೋನ್ಯವಾಗಿರುತ್ತೆ. ಬಾಯ್ಸ್, ಬೇಗ ಕರ್ಕೊಂಡು ಬನ್ನಿ. ಆಪರೇಷನ್ಗೆ ರೆಡಿ ಮಾಡಬೇಕು. ಕರ್ಕೊಂಡು ಹೋಗಿ. ನೈನಿ, ಬಾ ಕೂತ್ಕೋ. ಡಾಕ್ಟರ್ ಸಹಾಯ ಮಾಡಲ್ವೇನೋ? ದೊಡ್ಡಯ್ಯನ ಕಳ್ಕೊಳ್ಳೋದ್ರ ಜೊತೆಗೆ ಯಜಮಾನ್ರನ್ನ ಹೊರಗೆ ತರೋ ಸಾಕ್ಷಿ ಕೂಡ ಕಳ್ಕೊಂಡ್ಬಿಡ್ತೀವಿ ಅಂತ ತುಂಬಾ ಭಯ ಪಟ್ಟಿದ್ದೆ ಅಕ್ಕ. ನಿಮ್ ಚಾಕು ಚಕ್ಯತೆಯಿಂದ ಕಾಪಾಡಿದ್ರಿ. ನೋಡು ನೈನಿ, ಒಳ್ಳೆತನ ಇರ್ಬೇಕು ಹೌದು, ಆದ್ರೆ ನಿಂಗಿರೋಷ್ಟು ಒಳ್ಳೆತನ ಮಾತ್ರ ಇರಬಾರ್ದು. ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು ಅಂದ ಹಾಗೆ ಎದುರುಗಡೆ ಇರೋರು ಹೇಗಿರ್ತಾರೋ ನಾವು ಕೂಡ ಹಾಗೆ ಇರ್ಬೇಕು, ಹಾಗೆ ವರ್ತಿಸ್ಬೇಕು. ಅರ್ಥ ಆಯ್ತಾ ನಿಂಗೆ? ಪೊಲೀಸ್ ಸ್ಟೇಷನ್ಗೆ ಹೋಗೋ ಪರಿಸ್ಥಿತಿ ಬಂದಿರೋದಕ್ಕೆ ಪಾಪ ಯಜಮಾನ್ರು ಎಷ್ಟು ನೊಂದ್ಕೊಂಡಿದಾರೋ ಏನೋ. ಬನ್ನಿ. ಏನು ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಟ್ಟೆ ಅಂತ ಬೇಜಾರಾಗ್ತಾ ಇದೆಯಾ? ಮೊದಲು ಬೇಜಾರಾಗುತ್ತೆ, ಆಮೇಲೆಲ್ಲ ಅಡ್ಜಸ್ಟ್ ಆಗುತ್ತೆ. ರೈಟರ್, FIRನ ರೆಡಿ ಮಾಡಿ. ಅಟೆಂಪ್ಟ್ ಟು ಮರ್ಡರ್, ಎವಿಡೆನ್ಸ್, ಸ್ಪಾಟಲ್ಲಿ ಗನ್ ಆ್ಯಂಡ್ ಬುಲೆಟ್ ಮಿಸ್ಸಿಂಗ್. ಏನ್ ಹೆಸರು? ವಿಶಾಲ್. ಪೂರ್ತಿ ಹೆಸರನ್ನ ನಿಮ್ಮ ಮನೆಯವ್ರು ಬಂದು ಹೇಳ್ತಾರಾ? ಇನ್ಸ್ಪೆಕ್ಟರ್, ಮರ್ಯಾದೆ. ನೀನೇನಾದ್ರೂ ಒಲಿಂಪಿಕ್ಸಲ್ಲಿ ಗೋಲ್ಡ್ ಮೆಡಲ್ ಗೆದ್ಕೊಂಡು ಬಂದಿದ್ಯಾ? ಶಾಲ್ ಒದಿಸಿ ಸನ್ಮಾನ ಮಾಡೋದಕ್ಕೆ. ಮರ್ಡರ್ ಮಾಡಿದವನಿಗೆ ಮರ್ಯಾದೆ ಬೇರೆ ಕೇಡು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾನು ಶೂಟ್ ಮಾಡಿಲ್ಲ. ಯಾರೋ ಕದ್ದು ಮುಚ್ಚಿ ಶೂಟ್ ಮಾಡಿದ್ದಾರೆ. ನನ್ನ ಮಾತನ್ನು ಕೇಳಿಸ್ಕೊಳ್ದೆ ಪದೇ ಮರ್ಡರ್ ಮಾಡಿದೆ ಅಂತ ಹೇಳ್ತಿದ್ರಲ್ಲ. ನೀನು ಹೆದರಿಸಿದ ತಕ್ಷಣ ನಾನು ಹೆದರ್ಕೊಳ್ಳೋದಕ್ಕೆ ಇದು ನಿನ್ನ ಆಫೀಸ್ ಅಲ್ಲ. ನೀನು ಕಣ್ಣು ಬಿಟ್ಟ ತಕ್ಷಣ ನಾನು ಹೆದರಿ ಓಡೋಗೋದಕ್ಕೆ ನಾನು ನಿನ್ನ ಹತ್ರ ಕೆಲಸ ಮಾಡೋ ಎಂಪ್ಲಾಯ್ ಅಲ್ಲ. ನಿನ್ನ ಕಣ್ಣು ನೆಲದ ಮೇಲೆ ಇರಬೇಕು, ನಾಲ್ಗೆ ಮೇಲೆ ಹಿಡ್ತಾ ಇರಬೇಕು. ಹಾಗೆ ಮಾಡ್ದೆ ಕೂಗಾಡ್ದೆ ಅಂತ ಅನ್ಕೋ, SI ಮೇಲೆ ದಾಳಿ ಮಾಡಿದೆ ಅಂತ ಇನ್ನೊಂದು ಕೇಸ್ ಹಾಕ್ತೀನಿ. ರೈಟ್ರಿಗೆ ಪೂರ್ತಿ ಹೆಸರು ಹೇಳು. ಸೂರ್ಯ ದೇವರ. ಕಂದ ವಿಶಾಲ್,
ವಿಶಾಲ್ ಮಾಮ್ ಮಾಮ್ ವಿಶಾಲ್ ನೀವ್ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ ಮಾಮ್? ಪ್ಲೀಸ್ ಮಾಮ್ ಹೋಗಿ ಮಾಮ್ ಹೋಗಿ. ನಾನ್ ಬರ್ದೆ ಹೇಗಿರಕ್ ಸಾಧ್ಯ ಕಂದ? ನನ್ ಪ್ರಾಣನೇ ನೀನಾಗಿರೋವಾಗ, ನನ್ ಕಂದ ಇಷ್ಟು ದೊಡ್ಡ ಕಷ್ಟದಲ್ಲಿರೋವಾಗ ಪೊಲೀಸ್ ಸ್ಟೇಷನ್ ಅಂತ ಯೋಚನೆ ಮಾಡ್ತೀನಾ? ಈ ಅಮ್ಮ ಬರದೆ ಹೇಗಿರಕ್ ಸಾಧ್ಯ ಹೇಳು? ಮಾಮ್ ಇಲ್ಲಿಗೆ ಬರ್ದೆ ಇರೋದಲ್ಲ, ನಾನು ಬದುಕಿರಕ್ ಸಾಧ್ಯನಾ ಹೇಳು? ಇಲ್ಲ ಮಾಮ್. ನಿನ್ನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂತ ತಿಳಿದ ಕೂಡಲೇ ಈ ತಾಯಿ ಹೃದಯ ನಿಂತು ಹೋದಂಗಾಯ್ತು ಗೊತ್ತಾ? ನನ್ನ ಮಗನ ಈ ಪರಿಸ್ಥಿತಿಯಲ್ಲಿ ನೋಡೋದಕ್ಕೋಸ್ಕರನ ನಾನು ಇನ್ನೂ ಬದುಕಿರೋದು ಅಂತ ಹುಚ್ಚಿ ಥರ ಹತ್ತು ಬಿಟ್ಟೆ. ಮಾಮ್ ಮಗನ್ ಭವಿಷ್ಯ ಕಣ್ಮುಂದೆನೆ ಜೈಲ್ ಪಾಲಾಗ್ತಿದ್ರೆ ಯಾವ ತಾಯಿ ಆದ್ರೂ ಸಹಿಸ್ಕೊಂಡು ಹೇಗಿರಕ್ ಸಾಧ್ಯ? ಇದಕ್ಕಿಂತ ದೊಡ್ಡ ನರಕ ಇರಕ್ಕೆ ಸಾಧ್ಯನೇ ಇಲ್ಲ. ಪ್ಲೀಸ್ ಮಾಮ್, ನೀವು ಈ ರೀತಿ ಅಳ್ತಿದ್ರೆ ನನಗೆ ತುಂಬಾ ನೋವಾಗುತ್ತೆ. ನನಗೇನು ಆಗಲ್ಲ, ನಾನು ನಿರ್ದೋಷಿಯಾಗಿ ಆಚೆ ಬರ್ತೀನಿ. ಪ್ಲೀಸ್ ಮಾಮ್, ನನ್ನ ಮಾತು ಕೇಳಿ ಹೊರಟೋಗಿ ಪ್ಲೀಸ್ ಮಾಮ್. ಹಾಗಲ್ಲ ಕಂದ, ಆ ಗಂಗಾಧರ ನನ್ನನ್ನ ಸಾಯಿಸಿದ್ರೆ ಸಾಯಿಸ್ಬಿಡ್ಲಿ. ನನಗೆ ನನ್ನ ಪ್ರಾಣಕ್ಕಿಂತ ಹೆಚ್ಚು ನಿನ್ ಸಂತೋಷನೇ ಮುಖ್ಯ ಕಂದ. ನೀನ್ ನನಗೋಸ್ಕರ ಅವನನ್ನ ಯಾಕೆ ಶೂಟ್ ಮಾಡ್ದೆ ಹೇಳು? ಮಾಮ್ ಇಲ್ಲ ಮಾಮ್, ನಾನು ಗಂಗಾಧರ್ನ ಶೂಟ್ ಮಾಡಲಿಲ್ಲ. ನಿಮ್ಮನ್ನು ಸಾಯಿಸಕ್ಕೆ ಪ್ರಯತ್ನ ಪಟ್ಟ ಅನ್ನೋ ಕೋಪದಲ್ಲಿ ನಾನು ಗನ್ ತಗೊಂಡು ಅಲ್ಲಿಗೆ ಹೋದೆ. ಆದರೆ ಕದ್ದು ಮುಚ್ಚಿ ಯಾರೋ ಗಂಗಾಧರ್ನ ಹಿಂದೆಯಿಂದ ಶೂಟ್ ಮಾಡಿದ್ರು. ಮಾಮ್ ಇನ್ಸ್ಪೆಕ್ಟರ್ ಕೇಳಿಸ್ಕೊಂಡ್ರ? ನನ್ ವಿಶಾಲ್ ಗಂಗಾಧರನ್ನ ಶೂಟ್ ಮಾಡಿಲ್ವಂತೆ, ಯಾರೋ ಬೇರೆಯವ್ರು ಶೂಟ್ ಮಾಡಿದಾರಂತೆ. ನನ್ ಮಗ ಎಷ್ಟು ಒಳ್ಳೆಯವನು. ಇಂಥ ಅಮಾಯಕ ಕನ್ಸಲು ಯಾರಿಗೂ ಕಷ್ಟ ಕೊಡಲ್ಲ. ಇನ್ಸ್ಪೆಕ್ಟ್ರೆ, ನನ್ ಮಗನ್ನ ಬಿಟ್ಬಿಡಿ ಪ್ಲೀಸ್, ಬಿಟ್ಬಿಡಿ. ಅವ್ರ ಗನ್ನಲ್ಲಿ ಬುಲೆಟ್ ಮಿಸ್ ಆಗಿದೆ, ಎವಿಡೆನ್ಸು ಸ್ಟ್ರಾಂಗ್ ಆಗಿದೆ. ಮಾಮ್ ಇನ್ಸ್ಪೆಕ್ಟ್ರೆ, ಆ ಅಪವಾದನ ಬೇಕಾದ್ರೆ ನನ್ ಮೇಲೆ ಹಾಕಿ. ನನ್ ಮಗನ್ನ ಬಿಟ್ಬಿಡಿ, ನನ್ನನ್ನೇ ಸೆಲ್ಗೆ ಹಾಕಿ. ಮಾಮ್ ಏನ್ ಮಾಡ್ತಿದ್ದೀರಾ? ಮೇಡಮ್ ನಿಂತ್ಕೊಳ್ಳಿ. ಮಾಮ್ ನನ್ನ ಮಾತು ಕೇಳಿ ಮಾಮ್ ಪ್ಲೀಸ್. ನನ್ಗೇನು ಆಗಲ್ಲ ಅಂತ ಹೇಳ್ತಿದ್ದೀನಲ್ವಾ ಮಾಮ್. ಮನೆಗೆ ಹೋಗಿ ಮಾಮ್ ಪ್ಲೀಸ್. ನಾನು ಹೋಗಲ್ಲ ಕಂದ, ನಾನು ಮನೆಗೆ ಹೋಗಲ್ಲ. ನಿನ್ನನ್ನು ಕೋರ್ಟ್ಗೆ ಹೋಗಕ್ಕೂ ಬಿಡಲ್ಲ. ಆ ಅಪವಾದನ ನನ್ನ ಮೇಲೆ ಹಾಕೋತೀನಿ. ಅವಶ್ಯಕತೆ ಬಿದ್ರೆ ನನ್ನ ಪ್ರಾಣ ಕೊಟ್ಟಾದ್ರೂ ಸರಿ, ನಿನ್ನನ್ನು ಕಾಪಾಡ್ಕೋತೀನಿ. ಮಾಮ್ ಇನ್ಸ್ಪೆಕ್ಟ್ರೆ, ಆ ಗಂಗಾಧರನ್ನ ಶೂಟ್ ಮಾಡಿರೋದು ನಾನು. ನನ್ನನ್ನು ಕೋರ್ಟಿಗೆ ಕರ್ಕೊಂಡು ಹೋಗಿ ಇನ್ಸ್ಪೆಕ್ಟ್ರೆ, ನನ್ನನ್ನು ಕೋರ್ಟಿಗೆ ಕರ್ಕೊಂಡು ಹೋಗಿ. ಮಾಮ್ ಮೇಡಮ್, ನೀವು ಈ ಥರ ನ್ಯೂಸೆನ್ಸ್ ಮಾಡಿದ್ರೆ ನಿಮ್ಮನ್ನ ಅರೆಸ್ಟ್ ಮಾಡಬೇಕಾಗುತ್ತೆ. ಪರವಾಗಿಲ್ಲ, ನನ್ನ ಮೇಲೆ ಯಾವ ಕೇಸ್ ಬೇಕಾದ್ರೂ ಹಾಕಿ, ಆದ್ರೆ ನನ್ನ ಮಗನ್ನ ಮಾತ್ರ ರಿಲೀಸ್ ಮಾಡಿ ಪ್ಲೀಸ್. ಮೇಡಮ್, ಅದೆಲ್ಲ ಆಗಲ್ಲ. ಬೇಕು ಅಂದ್ರೆ ಬೇಲ್ಗೆ ಅಪ್ಲೈ ಮಾಡಿ, ಹೊರಡಿ. ಪ್ಲೀಸ್ ಇನ್ಸ್ಪೆಕ್ಟ್ರೆ, ಪ್ಲೀಸ್. ನನ್ನ ಮಗನ ಭವಿಷ್ಯಕ್ಕೆ ಏನಾದರೂ ಆದ್ರೆ ನನಗೆ ಸಹಿಸ್ಕೊಳಕ್ಕಾಗಲ್ಲ. ಈ ತಾಯಿ ನೋವನ್ನ ಅರ್ಥ ಮಾಡ್ಕೊಳ್ಳಿ ಇನ್ಸ್ಪೆಕ್ಟ್ರೆ, ಬಿಟ್ಟು ಅರ್ಥ ಮಾಡ್ಕೊಳ್ಳಿ ಇನ್ಸ್ಪೆಕ್ಟ್ರೆ. ಮಾಮ್, ಈಗ ಗಂಗಾಧರ್ ಜೀವಂತವಾಗಿದ್ದಾನೆ. ಗಂಗಾಧರ್ಗೆ ಪ್ರಜ್ಞೆ ಬಂದ ಕೂಡಲೇ ಸಾಕ್ಷಿ ಹೇಳ್ತಾನೆ. ಆಗ ನಾನು ನಿರ್ದೋಷಿಗೆ ಆಚೆ ಬರ್ತೀನಿ. ಮಾಮ್ ಪ್ಲೀಸ್ ಮಾಮ್, ದಯವಿಟ್ಟು ಮನೆಗೆ ಹೋಗಿ. ಇಲ್ಲ ಕಂದ, ನಿನ್ನನ್ನು ಬಿಟ್ಟು ನಾನು ಹೋಗಲ್ಲ. ನಾನು ಕೂಡ ಇಲ್ಲೇ ಇರ್ತೀನಿ. ಮಾಮ್, ನೀವೀಗ ಹೋಗದೆ ಇದ್ರೆ ನನ್ನ ಮೇಲೆ ಆಣೆ. ಕಂದ, ಏನ್ ಕಂದ ಇದು? ನಿನ್ ಪರಿಸ್ಥಿತಿ ನೋಡ್ತಾ ನನ್ನ ಪ್ರಾಣ ಹೋಗಂಗಾಗ್ತಿದ್ರೆ ಆಣೆ ಇಟ್ಬಿಟ್ಟಿಯಲ್ಲ ಕಂದ. ನಾನಿವಾಗ ಏನ್ ಮಾಡ್ಲಿ? ಮಾಮ್ ಪ್ಲೀಸ್ ಮಾಮ್, ನೀವು ಹೋಗಿ. ನನ್ನ ಪ್ರಾಣನೇ ಹೋಗೋ ಥರ ಆಗ್ತಾ ಇದೆ ಕಂದ. ಆದ್ರೆ ನೀನು ಆಣೆ ಇಟ್ಟಿದೀಯಾ ಅಂತ ನಾನೀಗ ಹೋಗ್ತಾ ಇದ್ದೀನಿ. ಈಗಲೇ ಲಾಯರ್ ಹತ್ರ ಮಾತಾಡಿ ಬೇಲಿಗೆ ರೆಡಿ ಮಾಡ್ತೀನಿ. ನೀನು ಭಯ ಪಡಬೇಡ, ನಿನ್ನ ಜೊತೆ ನಾನಿದ್ದೀನಿ. ಧೈರ್ಯದಿಂದ ಇರು.
ಏನು ಆ ಗಂಗಾಧರ್ಗೆ ಪ್ರಜ್ಞೆ ಬಂದು ಸಾಕ್ಷಿ ಹೇಳ್ತಾನ? ಅವನು ಮೇಲಕ್ಕೆ ಹೋಗೋದು, ನೀನ್ ಹೀಗೆ ಜೈಲಲ್ಲೇ ಕೊಳಿಯೋದು, ಇದನ್ನ ದೇವ್ರು ಕೂಡ ತಪ್ಸಕ್ಕಾಗಲ್ಲ. ನೈನಿ, ನನಗೇನು ಆಗಲ್ಲ, ತಲೆ ಕೆಡಿಸ್ಕೋಬೇಡ. ನಾನು ನಿರ್ದೋಷಿಯಾಗಿ ಪ್ರೂವ್ ಆಗ್ಬೇಕು ಅಂದ್ರೆ ಗಂಗಯ್ಯ ಮೊದಲು ಹುಷಾರಾಗ್ಬೇಕು. ನೈನಿ ಪ್ಲೀಸ್ ನೈನಿ, ಫಸ್ಟು ಗಂಗಯ್ಯನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗು. ನೈನಿ, ಗಂಗಯ್ಯಂಗೆ ಏನೂ ಆಗಿಲ್ಲ. ಅವನು ಹುಷಾರಾಗಿ ಹೊರಗೆ ಬಂದು ತನ್ನನ್ನು ಶೂಟ್ ಮಾಡಿದ್ದು ವಿಶಾಲ್ ಅಲ್ಲ ಅಂತ ಹೇಳ್ತಾನೆ ನೋಡು. ವಿಶಾಲ್ ಯಾವುದೇ ತೊಂದರೆ ಇಲ್ಲದೆ ಹೊರಗೆ ಬರ್ತಾನೆ ನೈನಿ. ಈಗ ನೀನ್ ಈ ವಿಷಯದ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ. ದೇವ್ರ ಮೇಲೆ ಭಾರ ಹಾಕು. ದೇವ್ರು ಎಲ್ಲನೂ ಒಳ್ಳೇದೇ ಮಾಡ್ತಾನೆ. ಅಕ್ಕ, ನೈನಿ, ನಾನು ದೇವ್ರ ನಮಸ್ಕಾರ ಮಾಡ್ಕೊಂಡು ಬರ್ತೀನಿ. ಸರಿ ನೈನಿ. ಕಾರಣ ಇಲ್ಲದೆ ಏನು ನಡೆಯಲ್ಲ ಅಂತಾರೆ. ನನ್ನನ್ನ ಆ ಮನೆ ಕಳಿಸಿದ್ದು, ನಾನು ದೊಡ್ಡಯ್ಯನ ಆ ಮನೆ ಕರ್ಕೊಂಡು ಹೋಗಿದ್ದು, ನನ್ನ ಅವಶ್ಯಕತೆ ಆ ಮನೇಲಿ ಇದ್ದಿದ್ದಕ್ಕೆ ನನ್ನ ಆ ಮನೆ ಕಳಿಸ್ದೆ ಅನ್ಕೊಂಡೆ. ಆದ್ರೆ ಅವತ್ತು ನಾನು ದೊಡ್ಡಯ್ಯನ ಆ ಮನೆ ಕರ್ಕೊಂಡು ಹೋಗದೆ ಇದ್ದಿದ್ರೆ ಒಳ್ಳೇದಾಗ್ತಿತ್ತೇನೋ ಅಂತ ಈಗ ಅನ್ನಿಸ್ತಿದೆ. ನಿಜಾನೇ ಅಲ್ವಾ? ದೊಡ್ಡಯ್ಯನ ನಾನು ಆ ಮನೆ ಕರ್ಕೊಂಡು ಹೋಗದೆ ಇದ್ದಿದ್ರೆ ಇವತ್ತು ಅವನು ಹೀಗೆ ಸಾವು ಬದುಕಿನ ಮಧ್ಯೆ ಇರ್ತಿರ್ಲಿಲ್ಲ. ನನ್ ಗಂಡ ಪೊಲೀಸ್ ಸ್ಟೇಷನ್ ಅಲ್ಲೂ ಇರ್ತಿರ್ಲಿಲ್ಲ. ಈ ಎಲ್ಲ ಪರಿಸ್ಥಿತಿಗೂ ನಾನೇ ಕಾರಣ, ನಂದೇ ತಪ್ಪು. ಅದಕ್ಕೆ ನನ್ನ ಪ್ರಾಣನ ಬಲಿ ತಗೋ, ಸಂತೋಷವಾಗಿ ಕೊಟ್ಬಿಡ್ತೀನಿ. ಆದ್ರೆ ದೊಡ್ಡ ಏನ್ ಮಾತ್ರ ಬದುಕಿಸ್ಬಿಡು. ನನ್ ಗಂಡ ಜೈಲ್ ಪಾಲಾಗ್ತಿರೋ ತರ ನೋಡ್ಕೋ. ನೈನಿ, ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ದೆ ಅಲ್ವಾ? ನೀನ್ ಬೇಜಾರ್ ಮಾಡ್ಕೋಬೇಡ. ಬಾ ಹೋಗೋಣ, ಬಾ. ಡಾಕ್ಟ್ರೇ ಹೇಗಿದ್ದಾರೆ? ನಮ್ ದೊಡ್ಡಯ್ಯ ಹೇಗಿದ್ದಾರೆ ಡಾಕ್ಟ್ರೇ? ಪ್ರಾಣಕ್ಕೇನು ಅಪಾಯ ಇಲ್ಲಲ್ವಾ ಡಾಕ್ಟ್ರೇ? ಅವ್ರು ಹುಷಾರಾಗಿದ್ದಾರಲ್ವಾ? ಡಾಕ್ಟ್ರೇನು ಸಂತಾಪ ಸೂಚಿಸೋ ಥರ ಸೈಲೆಂಟಾಗಿ ನಿಂತಿದ್ದಾರಲ್ಲ. ಅಂದರೆ ಅಪ್ಪಿತಪ್ಪಿ ಗಂಗಾಧರ್ ಬಾವ ಟಿಕೆಟ್ ತಗೊಂಡು ಮೇಲಕ್ಕೆ ಹೋದ್ನೋ ಏನು? ಗಂಗಯ್ಯ ಹೇಗಿದ್ದಾನೆ ಅಂತ ಕೇಳಿದ್ರೆ ಯಾಕೇನು ಹೇಳ್ತಿಲ್ಲ ಡಾಕ್ಟರ್? ಗಂಗಯ್ಯನ ಪ್ರಾಣಕ್ಕೇನು ಅಪಾಯ ಇಲ್ಲ ತಾನೆ? ಪ್ರಾಣಕ್ಕಂತೂ ಅಪಾಯ ಇಲ್ಲ. ಆದರೆ ಸೀರಿಯಲ್ ಟ್ವಿಸ್ಟ್ ಕೊಡೋ ಥರ ಹೇಳಿದ್ದನ್ನೇ ಹೇಳಿ ಯಾಕೆ ಈ ಥರ ಟೆನ್ಷನ್ ಕೊಡ್ತಿದ್ಯಾ ಗುರು? ಏನಾಯ್ತು ಅಂತ ಸ್ವಲ್ಪ ಬೇಗ ಹೇಳು. ಏನ್ ಹೇಳ್ತಿದ್ದೀರಾ ಡಾಕ್ಟ್ರೇ? ದೊಡ್ಡಯ್ಯಂಗೆ ಏನಾಗಿದೆ? ಪ್ರಜ್ಞೆ ಬಂದ ಮೇಲೆ ಅವ್ರ ಕಂಡೀಷನ್ ಹೇಗಿರುತ್ತೆ, ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ ಈಗಲೇ ಹೇಳಕ್ಕಾಗಲ್ಲ. ಡಾಕ್ಟ್ರೇ, ನೈನಿ, ಗಂಗಯ್ಯಂಗೆ ಪ್ರಜ್ಞೆ ಬರುತ್ತೆ ಅಂತ ಹೇಳಿದ್ದಾರೆ ಅಲ್ವಾ? ಅದೊಂದೇ ಸಾಕು ನಮಗೆ ಧೈರ್ಯನ ತುಂಬೋದಕ್ಕೆ.
ಗಂಗಯ್ಯ ಆರೋಗ್ಯವಾಗಿ ಕ್ಷೇಮವಾಗಿರ್ತಾನೆ. ನಾವು ವಿಶಾಲ್ನು ಸ್ಟೇಷನ್ ಇಂದ ಬಿಡಿಸ್ಕೊಂಡು ಬಂದೇ ಬರ್ತೀವಿ. ನೀನೀಗ ಟೆನ್ಷನ್ ಮಾಡ್ಕೊಳ್ದೆ ಆರಾಮಾಗಿರು.